ಹಾಂ ಸ್ನೇಹಿತರೆ, ಫಸ್ಟು ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೇನೆ. ಗಾಡಿ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ಫಸ್ಟ್ ಕೆಲಸ ಸೀಟ್ ಬೆಲ್ಟ್ ಹಾಕೊಳ್ಳೋದು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ಈ RDT ಡ್ರೈವಿಂಗ್ ಲೆಸನ್ಸ್ ನಂಬರ್ 4ಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ 3 ವಿಡಿಯೋಗಳು ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಡ್ರೈವಿಂಗ್ ಲೆಸನ್ಸ್ ವಿಡಿಯೋಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗಳನ್ನ ನೋಡಿದರೆ ನಿಮ್ಗೆ ಆಲ್ರೆಡಿ ಗಾಡಿ ಎಂಜಿನ್ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡೋದು, ಮೂವ್ ಮಾಡೋದು, ಹಾಗೆ ನಿಲ್ಲಿಸೋದು, ಹಾಗೆ ಸ್ಟೇರಿಂಗ್ ಹ್ಯಾಂಡ್ಲಿಂಗ್, ಸ್ಟೇರಿಂಗ್ ಕಂಟ್ರೋಲ್ನ ಮಾಡೋದ್ರ ಬಗ್ಗೆ ಆ 3 ವಿಡಿಯೋಗಳು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋಗಳನ್ನ ನೀವು ನೋಡಿದಿರ ಅಂತಂದರೆ ನಿಮ್ಗೆ ಆಲ್ರೆಡಿ ಗಾಡಿನ ಮೂವ್ ಮಾಡೋದು ಹೇಗೆ, ಸ್ಟಾಪ್ ಮಾಡೋದು ಹೇಗೆ, ಹಾಗೆ ಮತ್ತು ಸ್ಟೇರಿಂಗ್ನ ಕಂಟ್ರೋಲ್ ಮಾಡೋದು ಹೇಗೆ, ಸ್ಟೇರಿಂಗ್ ಹ್ಯಾಂಡಲ್ ಮಾಡೋದು ಹೇಗೆ, ಇವಿಷ್ಟನ್ನು ಕಲ್ತಿದ್ರೆ ಅನ್ಕೋತೀನಿ. ಇದೆಷ್ಟೆಲ್ಲ ಕಲ್ತಿದ್ರೆ ಅಂದರೆ ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಯಾವ ಟೈಮ್ನಲ್ಲಿ ಯಾವ ಗೇರ್ನ ಎಂಗೇಜ್ ಮಾಡೋದು. ನೀವು ಒಂದು ಸರಿಯಾದ ಸ್ಪೀಡ್ಗೆ ಸರಿಯಾದ ಗೇರ್ನ ಎಂಗೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡ್ರೈವಿಂಗ್ನಲ್ಲಿ. ಫಸ್ಟ್ ಟೈಮ್ ಬಿಗಿನರ್ಸ್ ಏನಾಗ್ತದೆ, ಕಲಿಯುವಾಗ ಏನಾಗುತ್ತೆ ಅಂದರೆ, ಈಗ ಫಸ್ಟ್ ಗೇರಲ್ಲಿ ಗಾಡಿ ಮೂವ್ ಆಗ್ತಿದೆ ಅಂದಾಗೆ ಸೆಕೆಂಡ್ ಗೇರ್ಗೆ ಯಾವ ಟೈಮ್ನಲ್ಲಿ ಸೆಕೆಂಡ್ ಗೇರಿಗೆ ಎಂಗೇಜ್ ಮಾಡ್ಬೇಕು, ಸೆಕೆಂಡ್ ಗೇರ್ ಹಾಕಬೇಕಾ ಬೇಡವಾ, ನೆಕ್ಸ್ಟ್ ಥರ್ಡ್ ಗೇರ್ ಯಾವ ಟೈಮ್ನಲ್ಲಿ ಥರ್ಡ್ ಗೇರಿಗೆ ಶಿಫ್ಟ್ ಮಾಡಬೇಕು. ಇದು ತುಂಬ ಕನ್ಫ್ಯೂಷನ್ ಇರುತ್ತೆ. ಅವರು ಪಕ್ಕದಲ್ಲಿ ಕೂತ್ಕೊಂಡು ಇನ್ಸ್ಟ್ರಕ್ಟರ್ ಹೇಳಿ ಆಮೇಲೆ ನಾವು ಗೇರ್ ಶಿಫ್ಟ್ ಮಾಡಬೇಕಂತ ವೇಟ್ ಮಾಡ್ತಿರ್ತಾರೆ. ಬಟ್ ಏನಿಲ್ಲ, ನಮಗೆ ನಾವೇ ಕಲಿಬೇಕಾಗುತ್ತೆ ಯಾವ ಟೈಮ್ನಲ್ಲಿ ಯಾವ ಗೇರ್ನ ಶಿಫ್ಟ್ ಮಾಡಬೇಕಂತ. ಈಗೀಗ ಬರುವಂಥ ವೆಹಿಕಲ್ಗಳೆಲ್ಲ ಆಲ್ಮೋಸ್ಟ್ MIDಯಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ಅಂದರೆ ಇವಾಗ ನೀವು ಅಪ್ ಶಿಫ್ಟ್ ಮಾಡಿ ಅಥವಾ ಡೌನ್ ಶಿಫ್ಟ್ ಮಾಡಿ ಅಂತ MIDಯಲ್ಲೇ ಗೊತ್ತಾಗುತ್ತೆ. ಇನ್ನು MID ಬಿಟ್ಟಂತಂದರೆ ನೀವು ಗಾಡಿ ಇಂಜಿನ್ ರೆಸ್ಪಾನ್ಸ್ ನೋಡ್ಕೊಂಬಿಟ್ಟು ನಾವು ಗಾಡಿನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡ್ಬೋದು. ಹಾಗಾದರೆ ಗೇರ್ ಶಿಫ್ಟಿಂಗಲ್ಲಿ ಬಂದುಬಿಟ್ಟು 2 ರೀತಿಯಲ್ಲಿ ಗೇರ್ ಶಿಫ್ಟಿಂಗ್ ಆಗುತ್ತೆ. ಒಂದು ಅಪ್ ಶಿಫ್ಟ್, ಇನ್ನೊಂದು ಡೌನ್ ಶಿಫ್ಟ್. ಅಪ್ ಶಿಫ್ಟ್ ಅಂತಂದರೆ ಲೋವರ್ ಗೇರಿಂದ ಹೈಯರ್ ಗೇರ್ಗೆ, ಅಂದರೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್, ಸೆಕೆಂಡಿಂದ ಥರ್ಡ್, ಥರ್ಡಿಂದ ಫೋರ್ತ್, ಫೋರ್ತಿಂದ ಫಿಫ್ತ್, ಇದು ಅಪ್ ಶಿಫ್ಟಿಂಗ್. ಇನ್ನು ಡೌನ್ ಶಿಫ್ಟಿಂಗ್ ಅಂದರೆ ಹೈಯರ್ ಗೇರಿಂದ ಲೋಯರ್ ಗೇರ್ಗೆ, ಅಂದರೆ ಫಿಫ್ತಿಂದ ಫೋರ್ತ್, ಫೋರ್ತಿಂದ ಥರ್ಡು, ಥರ್ಡಿಂದ ಸೆಕೆಂಡು, ಅಥವಾ ಡೈರೆಕ್ಟಾಗಿ ಫಿಫ್ತ್ ಗೇರಿಂದ ಸೆಕೆಂಡ್ ಗೇರ್ಗೂ ಶಿಫ್ಟ್ ಆಗ್ಬೋದು, ಅಥವಾ ಡೈರೆಕ್ಟಾಗಿ ಫಸ್ಟ್ ಗೇರ್ಗೂ ಸಹ ಶಿಫ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಡೌನ್ ಶಿಫ್ಟಿಂಗ್. ಪ್ರತಿಯೊಂದು ಗೇರ್ಗೆ ಅದರದೇ ಆದ ಒಂದು ಅಪ್ಪರ್ ಲಿಮಿಟ್ ಇರುತ್ತೆ, ಇನ್ನೊಂದು ಲೋಯರ್ ಲಿಮಿಟ್ ಇರುತ್ತೆ. ಅಂದರೆ ಅಪ್ಪರ್ ಲಿಮಿಟ್ ಅಂದರೆ ಫಸ್ಟ್ ಗೇರ್ನ ಅಪ್ಪರ್ ಲಿಮಿಟ್ ನೋಡೋದು, ಅಥವಾ ಲೋಯರ್ ಲಿಮಿಟ್ ಅಂದರೆ ಫಸ್ಟ್ ಗೇರ್ಗೆ ನಾವು ಎಂಗೇಜ್ ಮಾಡಿ ಗಾಡಿ ಮೂವ್ ಮಾಡಿದ್ರೆ, ಗಾಡಿ ನಿಂತ್ಕೊಂಡಾಗ ನಾವು ಮೂವ್ ಮಾಡೋಕಂದ್ರೆ ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಗಾಡಿ ಸ್ಟಾಪ್ ಇದೆ, 0 ಕಿಲೋಮೀಟರ್ಗೆ ಇದೆ ಅಂದರೆ ನಾವು ಯಾವಾಗಲೂ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಗಾಡಿನ ಮೂವ್ ಮಾಡಬೇಕು. ಇದು ಫಸ್ಟ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಆಯಿತು. ಇನ್ನು ಫಸ್ಟ್ ಗೇರ್ನ ಹೈಯೆಸ್ಟ್ ಸ್ಪೀಡ್ ನೋಡೋದಾದರೆ, ಅಂದರೆ ಎಲ್ಲಿವರೆಗೂ ನಾವು ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡಿದ್ರೆ ಫಸ್ಟ್ ಗೇರಲ್ಲೇ ಎಕ್ಸಲೇಟ್ ಕೊಡ್ತಾ ಮೂವ್ ಮಾಡ್ತಾ ಹೋಗ್ತೀವೋ, ಗಾಡಿ ಟೆಕೋಮೀಟರ್ ಬಂದ್ಬಿಟ್ಟು ರೆಡ್ ಲೈನ್ಗೆ ರೀಚ್ ಆಗುತ್ತೆ. ಅಲ್ಲಿವರೆಗೂ ನಾವು ಫಸ್ಟ್ ಗೇರ್ನ ಹೈಯೆಸ್ಟ್ ಸ್ಪೀಡ್ ಅಂತ ಹೇಳ್ಬೋದು. ಈ ಗಾಡಿನ ಡ್ರೈವ್ ಮಾಡಿ ನೋಡಿದಾಗ ನನಗೆ ಫಸ್ಟ್ ಗೇರ್ನ ಹೈಯೆಸ್ಟ್ ಸ್ಪೀಡ್ ಬಂದುಬಿಟ್ಟು 35 ಕಿಲೋಮೀಟರ್ ಅಥವಾ 40 ಕಿಲೋಮೀಟರ್ವರೆಗೂ ಪ್ರತಿ ಗಂಟೆ. ಈ ಗಾಡಿನ ಫಸ್ಟ್ ಗೇರ್ನ ಹೈಯೆಸ್ಟ್ ಸ್ಪೀಡು. ಆ್ಯಕ್ಚುಲಿ ನಾವೇನಾದ್ರೂ ಸ್ಟಾರ್ಟಿಂಗ್ ಕಲಿಯುವಾಗ ಏನಾಗುತ್ತೆ ಅಂದರೆ, ನಾವು ಹೈಯೆಸ್ಟ್ ಸ್ಪೀಡ್ ಮೇಲೆ ಗೇರ್ನ ಚೇಂಜ್ ಮಾಡ್ಬಾರ್ದು. ಅದು ಆ ಗೇರ್ನ ಲೋಯೆಸ್ಟ್ ಸ್ಪೀಡಿಂದ ಆ ಸ್ಪೀಡಲ್ಲೇ ನಾವು ಗೇರ್ನ ಚೇಂಜ್ ಮಾಡಬೇಕಾಗುತ್ತೆ. ಹೈಯೆಸ್ಟ್ ಸ್ಪೀಡ್ ಬಂದುಬಿಟ್ಟು ರೇಸಿಂಗ್ನಲ್ಲಿ ನಡೀತಾ, ಅಥವಾ ನೆಕ್ಸ್ಟ್ ನೀವು ಕಲಿತು ಎಕ್ಸ್ಪರ್ಟ್ ಡ್ರೈವರ್ ಆದಮೇಲೆ ನಿಮಗೆ ಒಂದು ಗಾಡಿ ಗ್ರಿಪ್ ಸಿಕ್ಕಂದ್ರೆ ಆಮೇಲೆ ನೀವು ಟ್ರೈ ಮಾಡೋದು. ಬಟ್ ಈಗ ದಯವಿಟ್ಟು ಅದನ್ನು ಟ್ರೈ ಮಾಡಬೇಡಿ. ಗಾಡಿ ಗೇರ್ ಶಿಫ್ಟಿಂಗ್ ಬಂದುಬಿಟ್ಟು ಆ ಗೇರ್ನ ಲೋಯೆಸ್ಟ್ ಸ್ಪೀಡ್ಗೆ ಗೇರ್ ಶಿಫ್ಟಿಂಗ್ ಮಾಡಬೇಕು. ಹಾಗಾದರೆ ಪ್ರತಿ ಗೇರಿಗೆ ಒಂದು ಲೋಯೆಸ್ಟ್ ಸ್ಪೀಡ್ ಮತ್ತು ಹೈಯೆಸ್ಟ್ ಸ್ಪೀಡ್ ಇದೆ ಅಂತ ಹೇಳಿದ್ರೆ, ಅದರ ಫಸ್ಟ್ ಗೇರ್ನ ಗೊತ್ತಾಯ್ತು ನಮಗೆ. ಫಸ್ಟ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಬಂದು 0 ಕಿಲೋಮೀಟರ್ ಪ್ರತಿ ಗಂಟೆ. ಇನ್ನು ಸೆಕೆಂಡ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ತಿಳ್ಕೊಬೇಕಂದ್ರೆ, ನಾವು ಫಸ್ಟ್ ಗೇರ್ನ ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ಬೇಕಂತಂದರೆ ಸೆಕೆಂಡ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ರೀಚ್ ಆಗಬೇಕು ನಮ್ಮ ಗಾಡಿ, ಆವಾಗ ನಾವು ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ತೀವಿ. 0 to 20 ಏನಿದೆ ಅದು ಫಸ್ಟ್ ಗೇರ್ಗೆ ಆಯಿತು. 20 ಕಿಲೋಮೀಟರ್ ರೀಚ್ ಆಯಿತು ನಮ್ಮ ಗಾಡಿ ಸ್ಪೀಡ್ ಅಂತ ಹೇಳಿದ್ರೆ ನಾವು ಇಮಿಡಿಯೇಟಾಗಿ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡಬೇಕು. ಹಾಗೆ 20 to 30 ಕಿಲೋಮೀಟರ್ವರೆಗೂ ಸೆಕೆಂಡ್ ಗೇರಲ್ಲಿ ಮೂವ್ ಆಗಬೇಕು. 30 ಕಿಲೋಮೀಟರ್ ರೀಚ್ ಆಯಿತು ಅಥವಾ 30 ಕಿಲೋಮೀಟರ್ ಪಾಸ್ ಆಗ್ತಿದೆ ಅಂದಾಗ ಗಾಡಿ ಸ್ಪೀಡು ನೆಕ್ಸ್ಟು ಥರ್ಡ್ ಗೇರ್ನ ಲೋಯೆಸ್ಟ್ ಸ್ಪೀಡು 30. ಸೊ ನಾವು ಥರ್ಡ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಹಾಗೆ ಥರ್ಡ್ ಗೇರಿಂದ ಮೂವ್ ಆಗ್ತಾ ಗಾಡಿ ರನ್ ಆಗ್ತಾ 40 ಕಿಲೋಮೀಟರ್ ರೀಚ್ ಆಯಿತು, 40 ಕಿಲೋಮೀಟರ್ ಕ್ರಾಸ್ ಆಗ್ತಿದೆ ಅಂದಾಗ 40 ಕಿಲೋಮೀಟರ್ ಬಂದುಬಿಟ್ಟು ಫೋರ್ತ್ ಗೇರ್ನ ಲೋಯೆಸ್ಟ್ ಸ್ಪೀಡು. ಹಾಗೆ ಆವಾಗ ನಾವು ಫೋರ್ತ್ ಗೇರ್ಗೆ ಹೆಂಗೆ ಅಪ್ ಶಿಫ್ಟ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಗೇರ್ ಬಂದುಬಿಟ್ಟು 50 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ಕ್ರಾಸ್ 50 to 60 ರೇಂಜಲ್ಲಿ ನಾವು ಫಿಫ್ತ್ ಗೇರಿಗೆ ಶಿಫ್ಟ್ ಮಾಡಬೇಕು. ಅಂದರೆ ಫಿಫ್ತ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಬಂದುಬಿಟ್ಟು 55 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಸೊ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 55 ಅಥವಾ 60ವರೆಗೂ ಹೋಯಿತು ಅಂದರೆ ನಾವು 60ವರೆಗೂ ನಾವು ಫಿಫ್ತ್ ಗೇರಿಗೆ ಶಿಫ್ಟ್ ಮಾಡಬೇಕು. ಈ ರೀತಿಯಾಗಿ ನಾವು ಒಂದು ಸ್ಪೀಡೋಮೀಟರ್ ನೋಡ್ಕೊಂಬಿಟ್ಟು ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡ್ಬೋದು. ಇನ್ನೊಂದು ಟೆಕೋಮೀಟರ್ ಅಂದರೆ RPM ನೋಡ್ಕೊಂಬಿಟ್ಟು ಸಹ ನಾವು ಗಾಡಿ ಗೇರ್ನ ಶಿಫ್ಟ್ ಮಾಡ್ಬೋದು, ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟು. ಇನ್ನೊಂದು ಹೇಳೋದಾದ್ರೆ ಎಂಜಿನ್ ರೆಸ್ಪಾನ್ಸ್, ಎಂಜಿನ್ ಬಿಹೇವಿಯರು, ಎಂಜಿನ್ ಸೌಂಡು, ಅದನ್ನು ನೋಡ್ಕೊಂಬಿಟ್ಟು ಸಹ ನಾವು ಗಾಡಿ ಗೇರ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡ್ಬೋದು. ಆ್ಯಕ್ಚುಲಿ ಅಂತ ಎಕ್ಸ್ಪರ್ಟ್ ಡ್ರೈವರ್ಸ್, ಪ್ರೋ ಡ್ರೈವರ್ಸ್ ಏನಿರ್ತಾರೆ ಅವರೆಲ್ಲ ಬಂದ್ಬಿಟ್ಟು ಎಂಜಿನ್ನ ರೆಸ್ಪಾನ್ಸ್ ಅಂದರೆ ರೇಸ್ ಪೆಡಲ್ನ ರೆಸ್ಪಾನ್ಸ್ ಹೇಗಿರುತ್ತೆ, ಎಂಜಿನ್ ಯಾವ ರೀತಿಯಾಗಿ ಅವರಿಗೆ ರೆಸ್ಪಾನ್ಸ್ ಕೊಡ್ತಾರೆ, ಕ್ವಿಕ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಪ್ ಶಿಫ್ಟ್ ಮಾಡೋದು, ಇನ್ನೇನು ಡೌನ್ ಆಯಿತು ರೆಸ್ಪಾನ್ಸ್ ಅಂದಾಗೆ ಡೌನ್ ಶಿಫ್ಟ್ ಮಾಡೋದು, ಹೀಗೆ ಎಂಜಿನ್ನ ರೆಸ್ಪಾನ್ಸ್ ನೋಡ್ಕೊಂಬಿಟ್ಟು ಗೇರ್ ಶಿಫ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ನಾವು ಕಲಿತಾ ಇದ್ದೀವಿ ಅಂದಾಗೆ ಸ್ಪೀಡೋಮೀಟರು ಅಥವಾ ಟೆಕೋಮೀಟರ್ ನೋಡ್ಕೊಂಬಿಟ್ಟು ನಾವು ಕಲಿಬೇಕು. ಕಲಿತಾ ನಮಗೆ ಡ್ರೈವಿಂಗ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಯಾವ ಟೈಮ್ನಲ್ಲಿ ಯಾವ ಗೇರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಂಜಿನ್ನ ರೆಸ್ಪಾನ್ಸ್ ಮೇಲೆ. ಸೊ ಅದು ನೆಕ್ಸ್ಟ್ ತೋರಿಸ್ತಾನೆ. ಈಗ ಬಂದುಬಿಟ್ಟು
ಸ್ಪೀಡೋಮೀಟರ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿಯಾಗಿ ಗೇರ್ ಶಿಫ್ಟ್ ಮಾಡೋದಂತ ನೋಡ್ಕೊಳ್ಳೋಣ. ಸ್ಪೀಡೋಮೀಟರ್ ಅಂತ ಗೊತ್ತಾಯ್ತು ನಮಗೆ. ಸ್ಪೀಡ್ ಡಿಪೆಂಡ್ ಮೇಲೆ ನಾವು ಗೇರ್ ಶಿಫ್ಟ್ ಮಾಡ್ಬೇಕು. ಅಂದರೆ ಪ್ರತಿ ಗೇರ್ನ ಲೋಯೆಸ್ಟ್ ಸ್ಪೀಡ್ ರೀಚ್ ಆದಾಗೆ ನಾವು ಆ ಗೇರ್ಗೆ ಶಿಫ್ಟ್ ಮಾಡಬೇಕು. ಸೊ ಇನ್ನೊಮ್ಮೆ ರಿಮೈಂಡ್ ಮಾಡಿಬಿಡ್ತೀನಿ. ಲೋಯೆಸ್ಟ್ ಸ್ಪೀಡ್ ಅಂದರೆ ಪ್ರತಿ ಗೇರ್ಗೂ ಲೋಯೆಸ್ಟ್ ಸ್ಪೀಡ್ ಇರುತ್ತೆ. ಫಸ್ಟ್ ಗೇರ್ ಲೋಯೆಸ್ಟ್ ಸ್ಪೀಡ್ ಬಂದ್ಬಿಟ್ಟು 0 ಕಿಲೋಮೀಟರ್ ಇದೆ ಅಂದರೆ ಗಾಡಿ ಸ್ಟಾಪ್ ಆಗಿದೆ ಅಂದರೆ ಫಸ್ಟ್ ಗೇರ್ನ ಎಂಗೇಜ್ ಮಾಡಿ ಮೂವ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡ್ಬೇಕಂದ್ರೆ ಸೆಕೆಂಡ್ ಗೇರ್ನ ಲೋಯೆಸ್ಟ್ ಸ್ಪೀಡು 20 ಕಿಲೋಮೀಟರ್ ಪ್ರತಿ ಗಂಟೆ. 20 ಕಿಲೋಮೀಟರ್ ರೀಚ್ ಆಗಿದ್ರೆ ಸೆಕೆಂಡ್ ಗೇರ್ ಶಿಫ್ಟ್ ಮಾಡಬೇಕು. ಇನ್ನು ಥರ್ಡ್ ಗೇರ್ ಶಿಫ್ಟ್ ಮಾಡ್ಬೇಕು. ಥರ್ಡ್ ಗೇರ್ನ ಲೋಯೆಸ್ಟ್ ಸ್ಪೀಡು 30 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ನಾವು ಥರ್ಡ್ ಗೇರಿಗೆ ಶಿಫ್ಟ್ ಮಾಡ್ಬೇಕಂದ್ರೆ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 30 ಕಿಲೋಮೀಟರ್ ಪರ್ ಅವರ್ಗೆ ರೀಚ್ ಆಗಿರಬೇಕು. ಹಾಗೆ ಫೋರ್ತ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಬಂದುಬಿಟ್ಟು 40 ಕಿಲೋಮೀಟರ್ ಪ್ರತಿ ಗಂಟೆ. ಅಂದರೆ ನಮ್ಮ ಫೋರ್ತ್ ಗೇರ್ಗೆ ನಾವು ಶಿಫ್ಟ್ ಮಾಡ್ಬೇಕಂದ್ರೆ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 40 ಕಿಲೋಮೀಟರ್ ರೀಚ್ ಆಗಿರಬೇಕು. ಇನ್ನು ಫಿಫ್ತ್ ಗೇರ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ಫಿಫ್ತ್ ಗೇರ್ಗೆ ಎಂಗೇಜ್ ಮಾಡ್ಬೇಕಂದ್ರೆ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 50 ಅಂತ ಏನಿಲ್ಲ, 55 to 60ವರೆಗೂ ನಾವು ಫಿಫ್ತ್ ಗೇರ್ಗೆ ಎಂಗೇಜ್ ಮಾಡ್ಬೋದು. ಇದೇ ರೀತಿ ನಮ್ಮ ಸ್ಪೀಡ್ ಕಡಿಮೆ ಆಗ್ತಾ ಬಂದಾಗ ಯಾವ ಸ್ಪೀಡಲ್ಲಿದೆ ಆ ಗೇರ್ಗೆ ನಾವು ಡೌನ್ ಶಿಫ್ಟ್ ಮಾಡಿ ಸಹ ಗೇರ್ನ ಎಂಗೇಜ್ ಮಾಡ್ಬೋದು. ಹಾಗಾದರೆ ಈಗ ನೋಡೋಣ. ಸ್ಪೀಡೋಮೀಟರ್ನ ಚೆಕ್ ಮಾಡ್ಕೊಂಬಿಟ್ಟು ಸ್ಪೀಡೋಮೀಟರ್ ನೋಡ್ಕೊಂಬಿಟ್ಟು ನಾವು ಗೇರ್ ಶಿಫ್ಟಿಂಗ್ ಮಾಡೋದನ್ನ ಫಸ್ಟ್ ಕಲಿಯೋಣ. ಗಾಡಿ ಇವಾಗ ಬಂದ್ಬಿಟ್ಟು 0 ಅಂದರೆ ಗಾಡಿ ಸ್ಟಾಪ್ ಆಗಿದೆ. ಈಗ ನಾವು ಗಾಡಿನ ಮೂವ್ ಮಾಡ್ಬೇಕಂದ್ರೆ ಅಂದರೆ ಫಸ್ಟ್ ಗೇರಲ್ಲಿ ನಾವು ಮಾಡಬೇಕು. ಫಸ್ಟ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಬಂದ್ಬಿಟ್ಟು 0. ಸೊ 0 ಈ ಗಾಡೀಲಿ ಇದೆ ನಿಂತ್ಕೊಂಡಿದೆ ಅಂದರೆ ಇದನ್ನು ಮೂವ್ ಮಾಡಲಿಕ್ಕೆ ಫಸ್ಟ್ ಗೇರಿಗೆ ಶಿಫ್ಟ್ ಮಾಡಬೇಕು. ಫಸ್ಟ್ ಗೇರಿಗೆ ಶಿಫ್ಟ್ ಮಾಡಿ ಗಾಡಿನ ಮೂವ್ ಮಾಡಿದ್ರೆ ನೆಕ್ಸ್ಟ್ ನಾವು ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ಬೇಕಂದ್ರೆ 20 ಕಿಲೋಮೀಟರ್ಗೆ ಸ್ಪೀಡೋಮೀಟರಲ್ಲಿ ರೀಚ್ ಆದ ತಕ್ಷಣ ನಾವು ಕ್ಲಚ್ಚನ್ನು ಪ್ರೆಸ್ ಮಾಡಿ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ 30 ಬಂತು. ಈಗ ಥರ್ಡ್ ಗೇರಿಗೆ ಹೀಗೆ ನಾವು ಅಪ್ ಶಿಫ್ಟ್ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟ್ 40 ರೀಚ್ ಆಗ್ತಿದ್ದಾಗೇ ಫೋರ್ತ್ ಗೇರಿಗೆ ಅಪ್ ಶಿಫ್ಟ್. ನೆಕ್ಸ್ಟ್ ಫಿಫ್ತ್ ಗೇರ್ ಬಂದುಬಿಟ್ಟು ನೀವು 50 ಆದ ತಕ್ಷಣವೇ ನೀವು ಫಿಫ್ತ್ ಗೇರಿಗೆ ಎಂಗೇಜ್ ಮಾಡಬೇಕಂತೇನಿಲ್ಲ. ಸ್ವಲ್ಪ ಫಿಫ್ತ್ ಗೇರಲ್ಲಿ ಅಷ್ಟೊಂದು ರೇಷಿಯೋ ಫೋರ್ತ್ ಗೇರ್ಗೂ ಅಷ್ಟು ಡಿಫ್ರೆನ್ಸ್ ಇಲ್ಲ. ಸೊ 55-60 ಬಂದ ಮೇಲೂ ನೀವು ಸಹ ಫಿಫ್ತ್ ಗೇರಿಗೆ ಶಿಫ್ಟ್ ಮಾಡ್ಬೋದು. ಈಗ 60 ಬಂತು, ನಾನು ಫಿಫ್ತ್ ಗೇರಿಗೆ ಅಂದರೆ ಟಾಪ್ ಗೇರಿಗೆ ಎಂಗೇಜ್ ಮಾಡ್ತೀನಿ. ಇದೇ ರೀತಿ ಈಗ ಏನಾದ್ರು ನಾವು ಡೌನ್ ಶಿಫ್ಟ್ ಮಾಡ್ಬೇಕಂದ್ರೆ ಗಾಡಿ ಏನಾದರೂ ಸ್ಪೀಡ್ ಕಡಿಮೆ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಗಾಡಿನ ಸ್ಪೀಡ್ ಕಡಿಮೆ ಮಾಡ್ತೇನೆ. ಈಗ ಎಷ್ಟು ಅಂದರೆ ಒಂದು 30 ಕಿಲೋಮೀಟ್ರ್ ತೊಗೊಂಡು ಬರ್ತೇನೆ. 30 ಕಿಲೋಮೀಟ್ರ್ ಸ್ಪೀಡ್ಗೆ ತೊಗೊಂಡು ಬಂದರೆ ಏನಾಗುತ್ತೆ, ನಾವು 30 ಕಿಲೋಮೀಟ್ರ್ ಬಂದುಬಿಟ್ಟು ಯಾವ ಗೇರ್ನ ಲೋಯೆಸ್ಟ್ ಸ್ಪೀಡ್ ಅಂದರೆ ಥರ್ಡ್ ಗೇರ್. ಸೊ ಇಮಿಡಿಯೇಟ್ ನಾನು ಥರ್ಡ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ, ಗಾಡಿನ ಮೂವ್ ಮಾಡ್ತೇನೆ. ಹೀಗೆ ಈಗ ಬಂದುಬಿಟ್ಟು ಸ್ಪೀಡೋಮೀಟ್ರಲ್ಲಿ 40 ಕಾಣಿಸ್ತಾ ಇದೆ ನಮಗೆ. ಈಗ ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡ್ತೀವಿ. ಈಗ ಸ್ಪೀಡೋಮೀಟರ್ ನಾವು ನೋಡಿದ್ರೆ 60 ರೀಚ್ ಆಗ್ತಾ ಇದೆ, ಅಂದರೆ 55-60 ನಡೆದಿದೆ. 60 ರೀಚ್ ಆಗೋದು ನಾವು ಏನು ಮಾಡಬೇಕು, ಟಾಪ್ ಗೇರ್ ಅಂದರೆ ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಕ್ಲಚ್ ಪ್ರೆಸ್ ಮಾಡಿದ್ವಿ, ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೂ ನಾನು ಸ್ಲೋ ಮಾಡಿ ತೋರಿಸ್ತೇನೆ. ಈಗ ಸ್ಪೀಡೋಮೀಟರಲ್ಲಿ ಬಂದುಬಿಟ್ಟು 40 ತೊಗೊಂಡ್ಬರ್ತೇನೆ. 40 ತೊಗೊಂಡು ಬಂದ ತಕ್ಷಣ ಏನಾಗುತ್ತೆ, ನಮಗೆ ಫಿಫ್ತಾಗೆ ನಾವು ಮೂವ್ ಮಾಡಿದ್ರೆ ಅಂತ ಗಾಡಿ ಜರ್ಕೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫೋರ್ತ್ ಗೇರ್ಗೆ ಡೌನ್ ಶಿಫ್ಟ್ ಮಾಡ್ತೇನೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು 60 ಬರ್ತಾ ಇದೆ ಸ್ಪೀಡೋಮೀಟರ್ ಚೆಕ್ ಮಾಡಿದ್ರೆ. ಈಗ 60 ಬಂದ್ಬಿಟ್ಟು ಅಂದರೆ ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಈ ರೀತಿ ನಾವು ಸ್ಪೀಡೋಮೀಟರನ್ನು ನೋಡ್ಕೊಂಡ್ಬಿಟ್ಟು ಆ ಗಾಡಿಗೆ ಇರುವ ಅಂದರೆ ಆ ರೈಟ್ ಟೈಮು ಏನಿದೆ, ಯಾವ ಸ್ಪೀಡಲ್ಲಿ ಯಾವ ಗೇರ್ನ ಎಂಗೇಜ್ ಮಾಡ್ಕೋಬೇಕಂತ ನಾವು ಲೋವೆಸ್ಟ್ ಸ್ಪೀಡಲ್ಲಿ ಏನು ಹೇಳ್ತೀವಿ ಸ್ಟಾರ್ಟಿಂಗ್ನಲ್ಲಿ, ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಸರಿಯಾದ ಟೈಮಲ್ಲಿ ಸರಿಯಾದ ಗೇರನ್ನು ಸ್ಪೀಡೋಮೀಟರನ್ನು ನೋಡ್ಕೊಳ್ಳೋದ್ರ ಮೂಲಕ ನಾವು ಎಂಗೇಜ್ ಮಾಡ್ಕೋಬೇಕು. ಈಗ ಮುಂದೆ ಒಂದು ಬ್ಯಾರಿಕೇಡ್ ಬರ್ತಾ ಇರುತ್ತೆ, ನಾನು ಸ್ಪೀಡನ್ನು ಸ್ಲೋ ಮಾಡ್ತೇನೆ. ಈಗ ಸ್ಪೀಡ್ ಬಂದ್ಬಿಟ್ಟು 30 ಕಿಲೋಮೀಟರ್ ತೊಗೊಂಡ್ಬರ್ತೇನೆ ನಾನು. 30 ಕಿಲೋಮೀಟರ್ ತೊಗೊಂಬಂದ ತಕ್ಷಣ ಏನಾಗುತ್ತೆ, 30 ಕಿಲೋಮೀಟರ್ನ ಲೋಯೆಸ್ಟ್ ಸ್ಪೀಡು ಅಂದರೆ ಯಾವ ಗೇರು 30 ಕಿಲೋಮೀಟರ್ ಥರ್ಡ್ ಗೇರು. ನಾನು ಇಮಿಡಿಯೇಟ್ ಏನು ಮಾಡ್ತೇನೆ, ಥರ್ಡ್ ಗೇರಿಗೆ ಶಿಫ್ಟ್ ಮಾಡ್ತೇನೆ. ಥರ್ಡ್ ಗೇರ್ ಶಿಫ್ಟ್ ಮಾಡಿದೆ, ಗಾಡಿ ಮೂವ್ ಆಗ್ತಾ ಇದೆ. ಈಗ 40 ಬಂತು, ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್. ನೆಕ್ಸ್ಟು ಸ್ಪೀಡೋಮೀಟರ್ ಚೆಕ್ ಮಾಡಿದ್ರೆ ಈಗ 55 ಕ್ರಾಸ್ ಆಗಿ 60 ರೀಚ್ ಆಗ್ತಾ ಇದೆ. ಸೊ 60 ಬಂತು ಅಂತಂದರೆ ನಾವು ಫಿಫ್ತ್ ಗೇರ್ಗೆ ಅಪ್ ಶಿಫ್ಟ್. ಹೀಗೆ
ಹೀಗೆ ನಾವು ಸ್ಪೀಡೋಮೀಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಹ ಸರಿಯಾದ ಟೈಮ್ಗೆ ಸರಿಯಾದ ಗೇರನ್ನು ಎಂಗೇಜ್ ಮಾಡ್ಬೋದು. ಈಗ ಮತ್ತೆ ಗಾಡಿನ ಸ್ಲೋ ಮಾಡ್ತೀನಿ ನಾನು. ಸ್ಲೋ ಮಾಡ್ಬಿಟ್ಟು ಇಮಿಡಿಯೇಟ್ 20 ಕಿಲೋಮೀಟರ್ ಸ್ಪೀಡ್ಗೆ ತೊಗೊಂಡು ಬರ್ತೀನಿ ಗಾಡಿನ. 20 ಕಿಲೋಮೀಟರ್ ಸ್ಪೀಡಿಗೆ ನಾವು ತಂದ್ವಿ ಅಂತ ಹೇಳಿದ್ರೆ 20 ಕಿಲೋಮೀಟರ್ ಅಂದ್ರೆ ಯಾವ ಗೇರ್ನ ಲೋಯೆಸ್ಟ್ ಸ್ಪೀಡ್ ಅಂತ ನಮ್ಗೆ ಗೊತ್ತಿರ್ಬೇಕಂದ್ರೆ ಸೆಕೆಂಡ್ ಗೇರ್ ಲೋಯೆಸ್ಟ್ ಸ್ಪೀಡ್ ಬಂದ್ರೆ 20 ಕಿಲೋಮೀಟರ್. ಸೊ ನಾ ಏನ್ ಮಾಡ್ತೇನೆ, ಫಿಫ್ತ್ ಡೈರೆಕ್ಟ್ ಆಗಿ 20 ತಗೊಂಡು ಬಂದು ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಮೂವ್ ಮಾಡ್ತೇನೆ. ಹೀಗೆ 30 ಬಂತು, ಥರ್ಡ್ ಗೇರ್ಗೆ ಅಪ್ ಶಿಫ್ಟ್. ಈಗ ಸ್ಪೀಡೋಮೀಟರ್ ಅಲ್ಲಿ 40 ರೀಚ್ ಆಗ್ತದೆ. 40 ರೀಚ್ ಆಯ್ತು, 40 ಲೋಯೆಸ್ಟ್ ಸ್ಪೀಡು, ಫೋರ್ತ್ ಗೇರ್ ಅಂದ್ರೆ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್. ನೆಕ್ಸ್ಟ್ 50 ಕ್ರಾಸ್ ಆಗಿ 55 ಕ್ರಾಸ್ ಆಗಿ 60 ರೀಚ್ ಆಗ್ತದೆ. 60 ಗೇರ್ ಅಂದ್ರೆ ನಾವು ಫಿಫ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಈಗ ಮುಂದೆ ಒಂದು ರೋಡ್ ಬ್ರೇಕ್ ಬರ್ತಾ ಇದೆ. ಸೊ ರೋಡ್ ಬ್ರೇಕ್ ಬಂದ್ರೆ ನಾವು ಸ್ಲೋ ಮಾಡ್ಬೇಕು ಗಾಡಿ. ಈಗ ಫಿಫ್ತ್ ಗೇರ್ ಅಲ್ಲಿ ಇದೆ ನನ್ನ ಗಾಡಿ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ತುಂಬಾ ಸ್ಲೋ ಮಾಡ್ಬಿಡ್ತೀನಿ ಅಂದ್ರೆ ಬ್ರೇಕರ್ ಇದೆ. ಸೊ 20 ಕೆಳಗೆ ಬಂತು ಅಂದ್ರೆ 0 ಬಂತು, ನಾನು ಅದಕ್ಕೆ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಫಸ್ಟ್ ಗೇರ್ಗೆ ಡೌನ್ ಶಿಫ್ಟ್ ಮಾಡಿದೆ. ಸೊ ಫಸ್ಟ್ ಗೇರ್ ಸ್ಟಾರ್ಟ್ ಆಯ್ತು. ಈಗ 20 ರೀಚ್ ಆಯ್ತು, ಸೆಕೆಂಡ್ ಗೇರ್ಗೆ ಅಪ್ ಶಿಫ್ಟ್. ಈಗ 30 ರೀಚ್ ಆಯ್ತು, ಥರ್ಡ್ ಗೇರ್ಗೆ ಅಪ್ ಶಿಫ್ಟ್. ನೆಕ್ಸ್ಟ್ 40 ರೀಚ್ ಆಯ್ತು, ಈಗ ನಾನು ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಮತ್ತೆ ರೋಡ್ ಬ್ರೇಕರ್ ಬಂತು, ತುಂಬಾ ಸ್ಲೋ ಮಾಡ್ತೇನೆ ಅಂದ್ರೆ ನಾನು 20 ಬಿಲೋ ತಗೊಂಡ್ ಬರ್ತೇನೆ. 20 ಬಿಲೋ ತಗೊಂಡ್ ತಕ್ಷಣ ಏನಾಗುತ್ತೆ ಅಂದ್ರೆ 10 to 15 ಅಂತ ಬಂದ್ರೆ ನಮಗೆ ಫಸ್ಟ್ ಗೇರ್ಲೆ ನಾವು ಮೂವ್ ಮಾಡ್ಬೇಕು. ಫಸ್ಟ್ ಗೇರ್ 0 ಅಂದ್ರೆ ಈಗ 20 ಬಂತು, ಸೆಕೆಂಡ್ ಗೇರ್ಗೆ ಅಪ್ ಶಿಫ್ಟ್. ನೆಕ್ಸ್ಟ್ 30 ತೋರಿಸ್ತಾ ಸ್ಪೀಡೋಮೀಟರು, ಥರ್ಡ್ ಗೇರ್ಗೆ ಅಪ್ ಶಿಫ್ಟ್ ಮಾಡ್ತೀನಿ. ಈಗ ಸ್ಪೀಡೋಮೀಟರ್ ನೋಡಿದ್ರೆ 40 ಕ್ರಾಸ್ ಆಯ್ತು, 40 ಅಂದ್ರೆ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್. ನೆಕ್ಸ್ಟ್ ಸ್ಪೀಡೋಮೀಟರ್ ನೋಡಿದ್ರೆ 50 ಇದೆ, ಇನ್ನು ನಾವು ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಲಿಲ್ಲ. ಅಂದ್ರೆ ಫೋರ್ತ್ ಫಿಫ್ತ್ ಗೇರ್ಗೆ ಅಷ್ಟೊಂದು ರೇಷಿಯೋದಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ನಾವು ಫಿಫ್ತ್ ಗೇರ್ ಶಿಫ್ಟ್ ಮಾಡ್ಬೇಕಂದ್ರೆ 60 ವರೆಗೂ ವೇಟ್ ಮಾಡ್ಬೇಕು. 60 ರೀಚ್ ಆಗ್ತಿದ್ದಂಗೆ ಸ್ಪೀಡೋಮೀಟರ್ ಅಲ್ಲಿ ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡ್ಬೇಕು. ಈಗ 60 ಬಂತು, ಫಿಫ್ತ್ ಗೇರ್ ಟಾಪ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಹೀಗೆ ಸ್ನೇಹಿತರೆ, ನಾವು ಸ್ಪೀಡೋಮೀಟರ್ನ ನೋಡ್ಕೊಂಡ್ಬಿಟ್ಟು ಸಹ ಅದರ ಮೇಲೆ ನಾವು ಅಂದ್ರೆ ಎಷ್ಟು ಕಿಲೋಮೀಟರ್ ಗಾಡಿ ರನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮೇಲೆ ಆ ಗೇರ್ನ ಲೋಯೆಸ್ಟ್ ಸ್ಪೀಡ್ ಅನ್ನ ನೋಡ್ಕೊಂಡ್ಬಿಟ್ಟು ನಾವು ಆ ಗೇರಲ್ಲಿ ಆ ಟೈಮ್ನಲ್ಲಿ ಆ ಗೇರ್ನ ಶಿಫ್ಟ್ ಮಾಡಿ ಗಾಡಿನ ಡ್ರೈವ್ ಮಾಡ್ಬೋದು. ಅಂದ್ರೆ ನಮಗೆ ಗೊತ್ತಿದೆ ಗಾಡಿ ಲೋಯೆಸ್ಟ್ ಅಂದ್ರೆ ಫಸ್ಟ್ ಗೇರ್ ಲೋಯೆಸ್ಟ್ ಸ್ಪೀಡ್ ಯಾವುದು, ಸೆಕೆಂಡ್ ಗೇರ್ ಲೋಯೆಸ್ಟ್ ಸ್ಪೀಡ್ ಯಾವುದು, ಥರ್ಡ್ ಗೇರ್ನ ಲೋಯೆಸ್ಟ್ ಸ್ಪೀಡ್ ಯಾವುದು, ಫೋರ್ತ್ ಫಿಫ್ತ್, ಹೀಗೆ ಲೋಯೆಸ್ಟ್ ಸ್ಪೀಡ್ ಏನು ರೀಚ್ ಆಗ್ಬಿಡುತ್ತೆ ಸ್ಪೀಡೋಮೀಟರ್ ಸಿಕ್ಕಿದಾಗ ಆ ಗೇರ್ಗೆ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಗೇರನ್ನ ಶಿಫ್ಟ್ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡೋದ್ರ ಮೂಲಕ ಗಾಡಿನ ಈಸಿಯಾಗಿ ಡ್ರೈವ್ ಮಾಡ್ಬೋದು ಫ್ರೆಂಡ್ಸ್. ಇದು ಆಕ್ಚುಲಿ ಸ್ಪೀಡೋಮೀಟರ್ ನೋಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋದು ತುಂಬಾನೇ ಈಸಿ ಮೆಥಡ್ ಕೊಡೋದು ತುಂಬಾ ಈಸಿ ಆದಂತ ಮೆಥಡ್. ಯಾಕಂತ ಹೇಳಿದ್ರೆ ಸ್ಪೀಡೋಮೀಟರ್ ನಮ್ಗೆ ಈಸಿಯಾಗಿ ಕಾಣಿಸುತ್ತೆ ಗಾಡಿ ಯಾವ ಸ್ಪೀಡಲ್ಲಿ ರನ್ ಆಗ್ತಾ ಇದೆ ಅಂತ. ಸೊ ಆ ಸ್ಪೀಡ್ಗೆ ತಕ್ಕಂಗೆ ನಾವು ಗೇರನ್ನ ಶಿಫ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸ್ನೇಹಿತರೆ ನೋಡಿದಲ್ಲ, ಸ್ಪೀಡೋಮೀಟರ್ ನೋಡ್ಕೊಂಬಿಟ್ಟು ಯಾವ ರೀತಿಯಾಗಿ ಗೇರ್ ಶಿಫ್ಟ್ ಮಾಡೋದಂದರೆ ನಮ್ಮ ಗಾಡಿ ಸ್ಪೀಡನ್ನು ನಾವು ನೋಡ್ಕೊಂಬಿಟ್ಟು ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಆ ಸ್ಪೀಡ್ನ ಲೋಯೆಸ್ಟ್ ಗೇರ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡಿ ಗೇರ್ ಶಿಫ್ಟ್ ಮಾಡೋದನ್ನ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಟೆಕೋಮೀಟರ್ ಅಂದರೆ RPMನ ನೋಡ್ಕೊಂಬಿಟ್ಟು ಯಾವ ರೀತಿಯಾಗಿ ಗೇರನ್ನು ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಆ ವಿಡಿಯೋಗಾಗಿ ಸ್ಟೇ ಟ್ಯೂನ್ಡ್. ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ನ ನೋಡ್ತಾರೆ. ನಿಮ್ಮ ದಿನ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.